ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬಾನೇ ಡಿಫ್ರೆಂಟ್, ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು. ನಿಮ್ಗೆ ಈಗಾಗಲೇ ಸಬ್ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಏನಂತ. ಲೈಫ್ ಲೆಸನ್, ಲೈಫ್ ಅಡ್ವೈಸ್ ಅಂತ ಎಲ್ಲ ಇದೆ. ಡಿಫ್ರೆಂಟ್ ಇದೆ, ಫುಲ್ ಬ್ಲಾಗ್ ಅದು ಇದಕ್ಕಿಂತ ನಂಗೆ ಈ ಥರ ಮಾಡ್ಬೇಕಂತ ಇತ್ತು ಯಾವಾಗಿಂದನೂ. ನಾನು ಈ ಥರ ಎಲ್ಲರ ಮುಂದೆ ಸೀರಿಯಸ್ ವಿಷಯ ಮಾತಾಡಲ್ಲ, ಬಟ್ ಇದ್ದೀನಿ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ. ಸೊ ಇದಕ್ಕಾದ್ರೂ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ಗೆ, ಸಾಕು. ನನ್ನ ಸುತ್ತಮುತ್ತ ಇರೋ ಜನರಲ್ಲಿ ನನ್ನ ಡೇ ಟು ಡೇ ಲೈಫಲ್ಲಿ ಕೆಲವೊಂದಿಷ್ಟು ವಿಷಯ ಇನ್ಸ್ಪೈರ್ ಆಗಿರ್ತೀನಿ. ಅವ್ರನ್ನೂ ನಾನು ಸಣ್ಣ ಪಾರ್ಟ್ ಆಗಿ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಫಸ್ಟ್ ಯಾರಂದರೆ ಹೆಲ್ತ್ ವೈಸ್ ನಾನು ಇನ್ಸ್ಪೈರ್ ಮಾಡಿರೋದು ನಮ್ಮ ನೇಬರ್. ಯಾರಂದರೆ ಒಬ್ಬರು ಅಂಕಲ್ ಇದ್ದಾರೆ. ಸೊ ಅವ್ರ ಏಜ್ 79, 80 ಆಗುತ್ತೆ ಅಂತ ಹೇಳಿದರು ಇವಾಗ ಬರೋ ಮಂತೇನೋ. ಅವ್ರು ಹೇಗಿದ್ದಾರೆ ಗೊತ್ತಾ? ಏನು ಹೇಳಿದ್ದಾರೆ, ಸ್ಟೇಟ್ ನಾವೇ ಹಿಂಗೆ ಹೇಳ್ತೀವಿ. ಆಮೇಲೆ ಯಾವಾಗೂ ಸ್ಮೈಲಿಂಗ್ ಫೇಸ್. ಆಮೇಲೆ ನಾನು ಸಿಕ್ಕಾಗೆಲ್ಲ ಆರಾಮಿದೆ ನಮ್ಮ ಕಾಲೇಜು ಹಾಗೆಲ್ಲ ಕೇಳ್ತಾರೆ. ನನ್ನ ಗುಂಡನ ಬಗ್ಗೆ ಕೇಳ್ತಾರೆ, ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆಲ್ಲ ಕೇಳ್ತಾರೆ. ಸೊ ಇನ್ಸ್ಪೈರಿಂಗ್ ಅಲ್ವಾ? ಚಿಕ್ಕ ಚಿಕ್ಕ ವಿಷಯ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ ನನಗೆ. ಹೆಲ್ತ್ ವೈಸ್ ಹಿ ಹ್ಯಾಸ್ ಇನ್ಸ್ಪೈರ್ಡ್ ಮೈ ಲಾಟ್. ಇದು ತೋರ್ಸೋಕ್ಕೆ ಕಂಫರ್ಟೇಬಲ್ ಇರಲಿಲ್ಲ ಅವರು. ಸೊ ಅವ್ರು ಏನು ಲೈಫ್ ಅಡ್ವೈಸ್ ಕೊಟ್ಟಿದ್ದಾರೆ ಅದನ್ನು ಕೇಳಿಸ್ತೀನಿ. ಆರೋಗ್ಯದ ಕೆಲವೊಂದು ಏನು ಹೇಳ್ತೀನಿ. ನಮ್ಮ ಜೀವನದೊಳಗೆ ನಿನ್ನಿದು ಆನಂತರ ನಾಳೆದು ವಿಚಾರ ಮಾಡಬಾರ್ದು. ನಿನ್ನಿದು ನಾವು ನೋಡ್ಬಿಟ್ಟಿವಿ ಜೀವನ ಏನೈತೆ ಅಂತ ತಿಳ್ಕೊಂಡು ಇವತ್ತು ನಡ್ಸಕತ್ತೀವಿ, ನಾಳೆದು ನಮ್ಗೆ ಗೊತ್ತಿಲ್ಲ. ಅವು ಎಟ್ರ ಬಗ್ಗೆ ಯಾವಾಗ ತಲೆ ಕೆಡಿಸಬಾರ್ದು. ವರ್ಷದಲ್ಲಿ 365 ದಿವಸ ಅಂದ್ರೆ 360 ದಿವಸ ಅದಂತರ ತಿಳ್ಕೊಬೇಕು. ನಾವು ಮರ್ತು ಬಿಡಬೇಕು ಅದನ್ನು. ನೀರನ್ನು ಜಾಸ್ತಿ ಕುಡಿಬೇಕು, ಸಾಧ್ಯದಷ್ಟು ಕೆಲಸ ಮಾಡ್ತಾ ಇರಬೇಕು, ಊಟ ಕಡಿಮೆ ಮಾಡಬೇಕು. ಊಟನ ಜೀವಿಸೋದಕ್ಕೆ ಮಾಡಬೇಕು ಹೊರತಾಗಿ ತಿನ್ನಲಿಕ್ಕೆ ಜೀವನ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಯಾರು ಹೇಳ್ಬೋದು ಅಂತಂದರೆ, ನೋಡಿ ಈಗ ನಾನು ಏನು ಸೀರಿಯಲ್ ವೈಸ್ ಹೇಳ್ತಿದ್ದೀನಲ್ಲ ಅದೇ ಸೀರಿಯಲಲ್ಲಿ ಹೋಗುತ್ತೆ, ಅದೇ ಆರ್ಡರಲ್ಲಿ ಹೋಗುತ್ತೆ ಅಂತೆಲ್ಲ ಏನಿಲ್ಲ. ಬಟ್ ಎಲ್ಲರೂ ಅವ್ರವ್ರ ವಿಷಯದಲ್ಲಿ ನಂಗೆ ಡಿಫ್ರೆಂಟ್ ವೇಸಲ್ಲಿ ಇನ್ಸ್ಪೈರ್ ಮಾಡಿರೋದು ಇದು. ಇವರಾದ್ಮೇಲೆ ಇವ್ರು ಇನ್ಸ್ಪೈರ್, ಇವರಾದ್ಮೇಲೆ ಇವ್ರು ಇನ್ಸ್ಪೈರ್, ಹಾಗೇನಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾನು ತಲೆಯಲ್ಲಿ ಬರೋದು, ಅವ್ರು ಯಾರು ನಂಗೆ ಗೊತ್ತಿಲ್ಲ, ಸ್ಟ್ರೇಂಜರ್, ಕಂಪ್ಲೀಟ್ ಸ್ಟ್ರೇಂಜರ್. ನಾನು ಕಾಲೇಜಿಗೆ ಹೋಗ್ತೀನಿ, ಸೆಕೆಂಡ್ ಮೌಂಟೇನಾಗ ಬಸ್ ಹಾಕ್ತೀನಿ. ಅಲ್ಲೊಬ್ರು ಕಂಡಕ್ಟರ್ ಅಂಕಲ್ ಇದ್ದಾರೆ. ಇಲ್ಲಿ ತನಕ ಯಾರ್ಯಾರು ಸಾರಿ ಟು ಸೇ, ನಾನು ಇಲ್ಲಿ ತನಕ ಯಾರ್ಯಾರು ಕಂಡಕ್ಟರ್ ಅಂಕಲ್ ನೋಡಿದ್ದೀನಲ್ಲ ಅವರೆಲ್ಲ ಕೂಗ್ತಾನೆ ಇರ್ತಾರೆ. ಸಾರಿ, ನೋ ಆಫೆನ್ಸ್. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವ್ರಿಗೆ ಮೇಲೋ ಸ್ಟ್ರೆಸ್ ಸಲುವಾಗಿ ಹಾಗೆ ಏನು ಗೊತ್ತಿಲ್ಲ, ಇವ್ರಿಗೂ ಸ್ಟ್ರೆಸ್ ಇರುತ್ತೆ. ಬಟ್ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಅದು ಇನ್ಸ್ಪೈರ್ ಆಗಿದ್ದೀನಿ ನಾನು. ಮತ್ತು ಯಾರೋ ಅಜ್ಜಿ ಹತ್ತಿದ್ರು, ಹೀಗೆ ಭಾಗದಲ್ಲಿ ನಿಂತ್ಕೊಂಡಿದ್ರು. ಹೋಗಿ ಬೆಳಗ್ಗೆ ಹೋಗಿ ಅಂದರೆ ಹೋಗ್ತಿರ್ಲಿಲ್ಲ ಅವರು. ಆಮೇಲೆ ನಿಲ್ತೀರಾ, ನೀವು ಬೀಳ್ತೀರಾ, ನಿಮಗೆ ಪೆಟ್ಟಾಗುತ್ತೆ, ಅದನ್ನು ಇಲ್ಲಿ ನಾನು ಗಟ್ಟಿ ಹಿಡ್ಕೊಂಡೇನೆ ಅಂತ ಅಂತಿದ್ರು. ಇಲ್ಲಿ ನೀವು ಗಟ್ಟದಿರಿ, ನೋಡಿದ್ರೆ ಗೊತ್ತಾಗ್ತೈತಿ ನೀವು ಎಷ್ಟು ಗಟ್ಟದಿರಿ, ನನ್ಗೆ ಗೊತ್ತಿಲ್ಲ ಎಷ್ಟು ಗಟ್ಟಿ ಹಿಡ್ಕೊಂಡಿರಿ, ನೀವು ಬೀಳೋಕ್ಕಿಲ್ಲ, ನಮಗೂ ಜಾಗ ಬೇಕಲ್ಲ. ಹಾಗೆ ನಾನು ಅರ್ಥ ಆಯ್ತು ಅನ್ಕೋತೀನಿ ನಿಮ್ಗೆ ನಾನು ಹೇಳೋದು. ಅದ್ರ ಬದಲಿಗೆ ಅವರು ಅದೇ ಟೈಮಲ್ಲಿ ಜೋರಾಗಿ ಏನೋ ಮಾತಾಡಿದ್ರೆ, ಆ ಅಜ್ಜಿನೂ ಸ್ವಲ್ಪ ಜೋರೇನೇ ಇದ್ರು, ಅವ್ರು ವಾಪಸ್ ಜೋರು ಮಾತಾಡಿರೋದು. ಇವಾಗ ಜಗಳ ಶುರು ಆಗೋದು, ಬಸ್ಸಿಗೆ ವಾತಾವರಣ ಕೆಡೋದು, ನಮಗೆ ಬೇರೆ ಟೈಮ್ ಆಗಿರ್ತಿತ್ತು, ಡ್ರೈವರ್ ಮುಂದೆ ಓಡಿಸಲ್ಲ ಬಸ್. ಎಷ್ಟೊಂದು ವಿಷಯ ಇನ್ಫ್ಲುಯೆನ್ಸ್ ಆಗುತ್ತೆ ಅಂದರೆ ಅವ್ರಿಗೆ ಕೇಳಿದೆ ನಾನು. ಹಾಗೆಲ್ಲ ಒಮ್ಮೆ ಹೋಗಿ ಬಸ್ಸಿಗೆ ವಿಡಿಯೋ ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿದೆ. ವಾಪಸ್ ಸ್ವಲ್ಪ ಫೋರ್ಸ್ ಕೂಡ ಮಾಡಿಬಿಟ್ಟೆ ಅನಿಸುತ್ತೆ, ಆಕ್ವರ್ಡ್ ಮಾಡಿಬಿಟ್ಟೆ ಆ ಟೈಮ್. ನಾನು ಅವರಿಗೆ ನನಗೂ ಆಕ್ವರ್ಡ್ ಆಯಿತು. ಅವರಿಗೆ ಅವ್ರು ಕಂಫರ್ಟೇಬಲ್ ಇರಲಿಲ್ಲ ವಿಡಿಯೋ ಮಾಡೋದು. ನಾನು ಆಡಿಯೋ ಕೂಡ ಏನು ಹೇಳಲಿಕ್ಕೆ ಹೋಗಲಿಲ್ಲ ಅವರಿಗೆ. ಬಟ್ ಲೈಫಲ್ಲಿ ಸಣ್ಣ ಸಣ್ಣ ವಿಷಯ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಣ್ಣ ವಿಷಯ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಸೊ ಆ ಸಣ್ಣ ವಿಷಯನ ನೀಟಾಗಿ ಹ್ಯಾಂಡಲ್ ಮಾಡಿ ಇಷ್ಟು ದೊಡ್ಡ ಪ್ರಾಬ್ಲಮ್ಮು ಕಾಣೋದೇ ಇಲ್ಲ. ಅವಾಗಿಂದ ಡಿಸಪಿಯರ್ ಆಗುತ್ತೆ. ಅದು ನಾನು ಹೇಳ್ತಿರೋದು. ನೆಕ್ಸ್ಟ್ ಯಾರು ಇನ್ಸ್ಪೈರಿಂಗ್ ಅಂದರೆ ಒಬ್ಬಳ ಅಕ್ಕ. ಅವಳು ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಾಳೆ. ಅವಳಿಂದ ಏನು ಇನ್ಸ್ಪೈರಿಂಗ್ ಅಂತಂದರೆ, ಅವಳ ಜೀವನದಲ್ಲಿ ಎಷ್ಟು ಕಷ್ಟ ಇದೆ, ವಿ ಕಾಂಟ್ ಡಿಸ್ಕ್ರೈಬ್ ಇನ್ ಫ್ಯೂ ವರ್ಡ್ಸ್. ಅವ್ರ ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ನಗ್ನಗ್ತಾ ಬರೋದು ಇಂಪಾರ್ಟೆಂಟ್. ನನಗೆ ಬಂದು ಶ್ರದ್ಧೆಯಿಂದ ಕೆಲಸ ಮಾಡೋದು. ನನಗೇನಾದ್ರು ಆರಾಮಿಲ್ವಪ್ಪ, ಆ ಟೈಮಿಗೆಲ್ಲ ಏನಾಯಿತು, ಆರಾಮಾಗಿ ಇಲ್ಲೋ, ಕೈಂಡ್ನೆಸ್ ಇದಲ್ಲ, ಆ ಕೈಂಡ್ನೆಸ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಗುಂಡನ ಸಹಿತ ನಾವು ಎಷ್ಟು ಸತಿ ಊರಿಗೆ ಹೋದಾಗ ಗುಂಡನ್ನ ವಾಕಿಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ಯಾರು ಇಲ್ಲ ಅನ್ನಲ್ಲ. ಆಮೇಲೆ ಅಫ್ಕೋರ್ಸ್ ಆಪ್ಷನ್ ಇರಲ್ಲ, ಜೀವನದಲ್ಲಿ ಕಷ್ಟ ಇರುತ್ತೆ, ಅದು ಬಿಟ್ಟು ಅದನ್ನ ಸರಿಸೋ ಆಪ್ಷನ್ ಇರಲ್ಲ. ಕಷ್ಟಗಳನ್ನ ಅದನ್ನ ಇಟ್ಕೊಂಡು ಏನು ಬರೋದಿದೆಯಲ್ಲ, ಬೇರೆಯವ್ರಿಗೆ ಕೈಂಡ್ನೆಸ್ ತೋರಿಸೋದಿದೆಯಲ್ಲ, ಅದು ಇಟ್ ಈಸ್ ಇನ್ಸ್ಪೈರಿಂಗ್ ಫಾರ್ ಮಿ. ಅಮ್ಮಮ್ಮ ಅಂತ ನನ್ನ ಅಜ್ಜಿ ಯಾವಾಗ ಬರ್ತಾರೆ, ಆರಾಮಿದಾರ, ಅವ್ರ ಬಗ್ಗೆ ಕೇಳೋದು, ಇಟ್ ಈಸ್ ಅ ಲಾಟ್. ದ್ಯಾಟ್ ಈಸ್ ಇನ್ಸ್ಪೈರಿಂಗ್. ಆ್ಯಂಡ್ ಅವಳನ್ನ ಎಷ್ಟು ಫೋರ್ಸ್ ಮಾಡಿದ್ದೀನಿ ಅಂದರೆ, ನಾನು ಅವಳು ಕಂಫರ್ಟೇಬಲ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ, ಬಟ್ ರೆಕಾರ್ಡ್ ಮಾಡಿದ್ದೀನಿ. ಅದು ರೆಕಾರ್ಡ್ ಕೂಡ ಹೇಗೆ ಅವಳು ಹೀಗೆ ಮಾತಾಡ್ಬೇಕಾದ್ರೆ ರೆಕಾರ್ಡ್ ಮಾಡಿದ್ದು ನಾನು. ನಮ್ಮ ಸುಖ ಅನ್ನೋದು ಗೊತ್ತಿಲ್ಲ, ನನ್ನ ಸುಟ್ಟು ನಾವು ಕಷ್ಟನ ಅನ್ಭವಿಸಿ. ಈಗಾದ್ರೂ ಇನ್ ಮುಂದಾರ ನಮ್ಮ ಮಕ್ಕಳಿದ್ರೆ ನಾವು ಸುಖ ಕಾಣ್ತೀವಿ ಅನ್ನೋದು ಭರವಸೆ ಮ್ಯಾಗ ಬದುಕ್ತೀವಿ. ನಮ್ಮಂತ ನೀವು ಆಗ್ಬೇಡ್ರಿ ಅಂತ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ತೀವಿ.
ಯಾಕಂದ್ರ ಈಗ ನೋಡು ನಾವು ಎಷ್ಟೊತ್ತಿದ್ರು ರೊಟ್ಟಿ ಮಾಡಿ ಮನೆ ಜೀವನ ಸಾಗಿಸ್ಬೇಕು, ಹೌದಾ? ಈಗ ನಮ್ಮಂಗ ನೀವು ಹೋಗಿ ಮಂದಿ ಕೈ ದುಡಿದು ಅದು ಬೇಡ, ಸಾಲಿ ಕಲೀರಿ, ನಾವ್ ಎಷ್ಟ ಕಷ್ಟ ಬಂದ್ರು ಕಲಿಸ್ತೀವಿ, ನೀವು ಸಾಲಿ ಕಲೀರಿ ಅಂತ ಹೇಳ್ತೀವಿ. ಓದೋದು ಬಹಳ ಇಂಪಾರ್ಟೆಂಟ್. ಅದ್ರಾಗ ನಿಮ್ದು ಆಟ ಪಾಠ ಎಲ್ಲಾ ನೋಡ್ಕೊಂತಾನೆ ಇರ್ಬೇಕು ನೀವು. ಅದು ಓದೋದಂದ್ರೆ ಓದೋದ ಮುಖ್ಯ ಮಾಡ್ಕೋಬಾರ್ದು. ಅದ್ರಾಗ ಹೊರಗ್ ಹೋಗ್ಬೇಕು, 4 ಮಂದಿ ಜೊತೆ ಬೆರಿಬೇಕು, ಅದೆಲ್ಲ ಇರ್ಬೇಕು ತಲೆ ಒಳಗ. ದೊಡ್ಡ ಪ್ರಮಾಣಕ್ಕೆ ಬಂದು ನಾವು ಸಾಲಿ ಕಲಿಬೇಕು ಮಾಡ್ಬೇಕು ನಿಮ್ ತಲೆಯಾಗಿರ್ಬೇಕು ಅಷ್ಟೇ. ನೆಕ್ಸ್ಟ್ ಯಾರಂದ್ರೆ VM ಸರ್ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಿನ ಚೇರ್ಮನ್ ಸರ್. ಅವರು ನನಗೆ ಯಾಕೆ ಇನ್ಸ್ಪೈರಿಂಗ್ ಅಂದರೆ ಹಿ ಈಸ್ ಹಿಮ್. ಅರ್ಥ ಆಯ್ತಾ? ಅವ್ರು ಯಾರು ಏನಂತಾರೆ ಅಂತೆಲ್ಲ ಥಿಂಕ್ ಮಾಡಲ್ಲ. ಅವ್ರ ಮನ್ಸಲ್ಲಿ ಏನಿದೆ ಫುಲ್ ಖುಲ್ಲ ಹೇಳ್ಬಿಡ್ತಾರೆ, ಇಲ್ಲ ಫುಲ್ ಫ್ರೀ ಆಗಿರ್ತಾರೆ. ಬಟ್ ಅವ್ರು ಅಷ್ಟೇ ಸ್ಟ್ರಿಕ್ಟ್ ಕೂಡ ಸ್ಟಡೀಸ್ ವಿಷಯದಲ್ಲಿ. ಆ್ಯಂಡ್ ಹಿ ಈಸ್ ಸಪೋರ್ಟಿವ್. ಹೆಲ್ತ್ ಸಲುವಾಗಿ ಎಲ್ಲ ಟೆನ್ಷನ್ ತಗೋಬೇಡ, ಆರಾಮಾಗಿರೋ, ಸ್ಟ್ರೆಸ್ ಮಾಡ್ಕೋಬೇಡ. ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ, ನನಗೂ ಸ್ಟ್ರೆಸ್ ಇರುತ್ತೆ, ನಾನು ಮಾತಾಡೇ ಕಮ್ಮಿ ಮಾಡ್ಕೊಳ್ತೀನಿ ಅದೆಲ್ಲ ಹೇಳಿದ್ರು. ನಾನು ಹೆಲ್ಪ್ ಬೇಕಿದ್ರೆ ಹೇಳು, ನಾನು ಇಲ್ಲೇ ಇರ್ತೀನಿ, ಐ ವಿಲ್ ಬಿ ದೇರ್, ಮಾತಾಡು, ಮಿಂಗಲ್ ಆಗು ಅಂತೆಲ್ಲ ನನಗೆ ಅಡ್ವೈಸ್ ಮಾಡ್ತಿದ್ರು. ಸೊ ಅವ್ರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸರ್ ನಾನು ಈ ಥರ ವೀಡಿಯೋ ಮಾಡ್ತಿದ್ದೀನಿ, ನನಗೆ ಈ ಥರ ವೀಡಿಯೋದಲ್ಲಿ ಬರ್ತೀರಾ, ಈ ಥರ ಜಸ್ಟ್ 2 ಲೈನ್ಸ್ ಸರ್ ಬರ್ತೀರಾ ಅಂತೆಲ್ಲ. ಎಷ್ಟು ಧೈರ್ಯ ತಗೊಂಡು ಹೋಗಿದ್ದೆ ಅಂದ್ರೆ ನಾನು ಹೋಗಿ ಸರ್ ಹೀಗಿದೆ ಬರ್ತೀರಾ ಅಂತ ಅಂದರು. ಅವ್ರು ಬಿಸಿ ಇದ್ರು, ಸೊ ಮಂಡೇ ಮೀಟ್ ಆಗೋಂತೆಲ್ಲ ಅಂದರು. ಬಟ್ ವೀಡಿಯೋ ಮಾಡಿದರು. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಾನು ಹೋಗಿ ಒಳಗೆ ಎಂಟರಾಗ ಹೋಗಿ ಕೇಳಿದ್ದಕ್ಕೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನನಗೆ ಅಂದರೆ ಧೈರ್ಯ ಮಾಡಿಕೊಂಡು ಚೇರ್ಮನ್ ಸರ್ ಹತ್ರ ಹೋಗಿ ಈ ಥರ ವೀಡಿಯೋ ಮಾಡ್ತೀನಿ ನಾನು, ಬರ್ತೀರಾ ಅಂತೆಲ್ಲ ಕೇಳೋದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್. ಓಕೆನಾ? ಯಾಕಂದರೆ ನಾವು ಕಾಲೇಜಲ್ಲಿ ಪಾಯಿಂಟ್ ಔಟ್ ಆಗಬಾರ್ದು. ಈಗ ವೈವ ಎಲ್ಲ ಇರುತ್ತೆ, ನಮಗೆ ಆನ್ಸರ್ ಮಾಡಲಿಲ್ಲ ಅಂದರೆ ಅದು ಮಾಡ್ಲಿಕ್ಕೆ ಬರುತ್ತೆ, ಇದೆಲ್ಲ ಮಾಡ್ಲಿಕ್ಕೆ ಬರಲ್ವಾ ಅಂತೆಲ್ಲ ಹೇಳ್ತಾರೆ. ಸೊ ಅದೆಲ್ಲ ಇರುತ್ತಲ್ಲ, ಇದಕ್ಕೆ ಅವೆಲ್ಲ ತಲೆ ಇಟ್ಕೊಂಡಿದ್ದೆ. ಬಟ್ ಅದೆಲ್ಲ ಸೈಡ್ ಸರ್ಸಿ ಹೋಗಿ ಕೇಳಿದ್ದೀನಿ. ನಂಗೆ ಖುಷಿ ಆಯಿತು, ನಾನು ಕೇಳಿ ಚಲೋ ಆಯಿತು ಅನಿಸುತ್ತೆ. ಅದು ನಂಗೆ ಮೇನ್ಲಿ ಇಷ್ಟ ಆಗೋದು ಅವರಾಗಿರ್ತಾರೆ, ಅದಿಷ್ಟ ನನಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಯಂಗ್ಸ್ಟರ್ಸ್ಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಇದು ಒಂದು ಕಾಂಪಿಟೇಟಿವ್ ವರ್ಲ್ಡ್. ಕಾಂಪೀಟ್ ಮಾಡಿ ಸಕ್ಸಸ್ ಆಗಿ ಮುಂದೆ ಬರಬೇಕು. ಈ ಸಕ್ಸಸ್ ಆಗಿ ಮುಂದೆ ಬರಬೇಕು ಅಂದರೆ 3 ಕ್ರೈಟೀರಿಯಾ ಇಟ್ಕೋಬೇಕು. ಒಂದು ಹಾರ್ಡ್ ವರ್ಕ್ ಜೊತೆಗೆ ನಿಮ್ಮದು ಹ್ಯಾಬಿಟ್ಯೂಡ್ ಡೆವಲಪ್ ಮಾಡ್ಕೋಬೇಕು. ಅಂತೀವಿ ಯು ಗ್ರೋ ಹೈ. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದಾಗ ಸ್ಟ್ರೆಸ್ ಜಾಸ್ತಿ ಇರುತ್ತೆ ನಿಮಗೆ. ಟು ಓವರ್ಕಮ್ ದ ಸ್ಟ್ರೆಸ್ ಆಲ್ಸೋ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಸ್ಟ್ರೆಸ್ ಮಾಡ್ಕೊಂಡ್ರೆ ಅಂದರೆ ಆ ಸ್ಟ್ರೆಸ್ ನಿಮಗೆ ಬೇರೆ ಬೇರೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನೀವು ಯು ಕೀಪ್ ಮಿಂಗಲಿಂಗ್ ವಿತ್ ಪೀಪಲ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಳ್ಳೆ ಒಂದು ಫ್ರೆಂಡ್ ಸರ್ಕಲ್, ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು 4-5 ಜನ ಫ್ರೆಂಡ್ಸ್ ಇಟ್ಕೋಬೇಕು. ಅವ್ರ ಜೊತೆಗೆ ಹಂಚ್ಕೊಂತಿರ್ಬೇಕು. ಫೋಕಸ್ಡ್ ಇರಬೇಕು. ನಾನು ಹೇಳಿದ್ರೆ ಒಳ್ಳೆ ಆ್ಯಟಿಟ್ಯೂಡ್ ಇರಬೇಕು. ಆ್ಯಟಿಟ್ಯೂಡ್ ಅಂದರೆ ಪರ್ಸನಾಲಿಟಿ. ನೀವು ಹೇಗೆ ಬಿಹೇವ್ ಮಾಡ್ತೀರಿ ಇನ್ನೊಬ್ಬ ಪರ್ಸನ್ ಹತ್ರ ಅಥವಾ ನಿಮ್ಮ ಎಂಪ್ಲಾಯ್ ಹತ್ರ, ಅದು ಭಾಳ ಇಂಪಾರ್ಟೆಂಟು. ನಾನು ಹೇಳಿದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಬರೀ ಕಮ್ಯುನಿಕೇಷನ್, ಡ್ರೆಸ್ಸಿಂಗ್ ಅಷ್ಟೇ ಇಲ್ಲ, ಟೈಮ್ ಡಿಸಿಪ್ಲಿನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾರು ವೇಳೆಗೆ ಮಹತ್ವ ಕೊಡ್ತಾರೋ ಅವರು ಒಂದು 50% ಮೇಲೆ ಬಂದಿದೆ. ನನ್ನ ಲೈಫ್ ಬಗ್ಗೆ ನಾನು ಏನು ಹೇಳಬೇಕು ಅಂತಂದರೆ, ಮೌಲ್ಯಗಳು ಭಾರಿ ಇಂಪಾರ್ಟೆಂಟ್. ಇಲ್ಲಿ ಮೌಲ್ಯಗಳಂದರೆ ಇಂಗ್ಲೀಷಲ್ಲಿ ಎಥಿಕ್ಸ್ ಅಂತ ಹೇಳ್ತಾರೆ. ಅದು ನೀವು ಕಾಪಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್. ಎಥಿಕ್ಸ್ ಇತ್ತು ಅಂದರೆ ಜೀವನದಲ್ಲಿ ನೀವು ಯಾವುದೇ ತೊಂದರೆ ಇಲ್ಲದೆ ಮುಂದುವರಿತೀರಿ. ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಕೆಲವರು ಖುಷಿ ಅನುಭವಿಸ್ತಾರೆ, ಅದು ಭಾಳ ತಪ್ಪು. ಯಾರಿಗೆ ಹೆಲ್ಪ್ ಮಾಡಿದ್ರು ಪರವಾಗಿಲ್ಲ, ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ, ಭಾಳ ಇಂಪಾರ್ಟೆಂಟ್. ಇದೇ ಹಿಡ್ಕೊಂಡು ಮುಂದುವರಿರಿ. ಜನ ಎಲ್ಲ ನಿಮ್ಮನ್ನು ಇಷ್ಟಪಡ್ತಾರೆ, ಜೀವನದಲ್ಲಿ ಮುಂದೆ ಬರ್ತೀರಿ. ಇದೇ ಹಣದ ಹಿಂದೆ ಹೋಗಬೇಡಿ, ನಿಮ್ಮ ಹಿಂದೆ ಹಣ ಬರಬೇಕು. ಇದೇ ಹಿಡ್ಕೊಂಡು ಹೋಗ್ರಿ, ಜೀವನ ತುಂಬ ಸುಖಮಯ. ನೆಕ್ಸ್ಟ್ ಅಂತಲ್ಲ, ಈಗ ನಾನೇನು ಹೇಳ್ತೀನಲ್ಲ, ಅವ್ರು ಯಾರಂದ್ರೆ ಅಪ್ಪ ಅಮ್ಮ ಫ್ಯಾಮಿಲಿ. ಇವರು ಅವ್ರನ್ನೆಲ್ಲ ಮುಗಿಸಿ ಇವ್ರದ್ದು ಹೇಳ್ತಿದ್ದಾಳೆ ಅಂತೆಲ್ಲ ಹೇಳಿಕ್ ಹೋಗ್ಬೇಡಿ. ಹೇಳಿಕ್ ಹೋಗ್ಬೇಡಿ. ಎಲ್ಲ ಅಪ್ಪ ಅಮ್ಮಂದಿರ ಸ್ಯಾಕ್ರಿಫೈಸ್ ಕನ್ಸಿಡರ್ ಮಾಡ್ತಿದ್ದೀನಿ ನಾನು. ಅವ್ರು ಏನೇನು ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಮಕ್ಕಳಿಗೆ, ಸೊ ದಟ್ ಈಸ್ ಬಿಯಾಂಡ್ ಎನಿಥಿಂಗ್, ದಟ್ ಈಸ್ ನೆಕ್ಸ್ಟ್ ಲೆವೆಲ್. ಸೊ ನಾವು ಅವ್ರದನ್ನ ಬಿಟ್ಟು ಉಳಿದಿದ್ರಲ್ಲಿ ಅವ್ರಿಗೆ ಇದ್ದೇ ಇರುತ್ತೆ ಅಲ್ವಾ. ಸೊ ನಾವು ಅವ್ರನ್ನ ಬಿಟ್ಟು ಉಳಿದಿದ್ರಲ್ಲಿ ಚಿಕ್ಕ ಚಿಕ್ಕ ವಿಷಯನ ಫಸ್ಟ್ ತೊಗೊಂಡಿದ್ದೀವಿ. ಈ ಫ್ಯಾಮಿಲಿ ಅಂತೂ ಅವ್ರ ಬೆಲೆ ನಮ್ಗೆ ಗೊತ್ತಾಗೋದು. ನಾವು ಅಲ್ಲಿಂದ ದೂರ ಸರಿದಾದ್ರೆ, ಫ್ಯಾಮಿಲಿ ಬಿಟ್ಟು ಬೇರೆ ಕಡೆ ಹೋದಾಗಲೇ ಅವ್ರ ಬೆಲೆ ನಮ್ಗೆ ಗೊತ್ತಾಗೋದು. ನೆಕ್ಸ್ಟ್ ಏನು ಹೇಳ್ತಿದ್ದೀನಲ್ಲ, ಅವರು ಬಹಳ ಸ್ಪೆಷಲ್ ಪರ್ಸನ್ ಟು ಮೀ. ಅನ್ಕೊಂಡಿರ್ಲಿಲ್ಲ ಅವ್ರನ್ನೂ ಈ ಲಿಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅಂತ. ನಿಮಗೂ ಅದು ಗೆಸ್ ಮಾಡೋಕ್ಕೂ ಆಗಲ್ಲ. ಶಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್, ಶಿ ಈಸ್ ದ ಮೋಸ್ಟ್ ಕೈಂಡ್ ಪರ್ಸನ್. ಯಾರಂದರೆ ನನ್ ಅದರ್ ದ್ಯಾನ್ ರಮ್ಯಾ ಹೆಗ್ಡೆ. ಎಸ್, ದ್ಯಾಟ್ ಈಸ್ ಮೀ. ಏನಪ್ಪ ಇವಳನ್ನೇ ಇಷ್ಟೊಂದು ಹೊಗಳ್ಕೊಳ್ತಿರ್ತಿದ್ದಾಳೆ ಅಂತ ಹೇಳ್ತೀರಾ ನೀವು, ನನಗೆ ಗೊತ್ತು. ಬಟ್ ಇಟ್ಸ್ ಓಕೆ, ಬಿಕಾಸ್ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಇಂಪಾರ್ಟೆಂಟ್. ಬಟ್ ಪೂರ್ತಿ ನಾನು ಅಂತ ಆಗಬಾರ್ದು. ಇಷ್ಟೆಷ್ಟು ಹೊಗಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳಿ, ಈ ಲಿಸ್ಟಲ್ಲಿ ನಾನು ಏನು ಹೇಳಿದೆ ಅಲ್ಲ ಒಬ್ಬರಾದ್ಮೇಲೆ ಒಬ್ಬರು, ಆ ಲಿಸ್ಟಲ್ಲಿ ನಾನು ಇನ್ಕ್ಲೂಡೆಡ್ ಇಲ್ಲೇ ಇಲ್ಲ.
ನನ್ನ ಗೂಗಲ್ ಫೋಟೋಸ್ ನೋಟಿಫಿಕೇಶನ್ ನನಗೆ ಹೇಳ್ತು ನಿನ್ನನ್ನು ನೀನು ಲಿಸ್ಟಿಗೆ ಹಾಕು ಅಂತ 2 years ಆಗೋ ಟುಡೇ ಅಂತ. ಅದರಲ್ಲಿ ನನ್ನ ಸೆಲ್ಫಿ ಇತ್ತು ಆ್ಯಂಡ್ ದ್ಯಾಟ್ ವಾಸ್ ಮೀ, ದಿಸ್ ಈಸ್ ಮೀ, ಬಟ್ ದ್ಯಾಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ದಿಸ್ ಮೀ ಈಸ್ ಡಿಫ್ರೆಂಟ್. ಐ ಆಮ್ ಗ್ರೋಯಿಂಗ್ ಅಂತ ಅನ್ನಿಸ್ತು ಮೆಂಟಲಿ. ಸೊ ಐ ಥಿಂಕ್ ಇವನ್ ಐ ಆಮ್ ಇನ್ಸ್ಪೈರಿಂಗ್ ಫಾರ್ ಮೈ ಸೆಲ್ಫ್. ಹಾಗೆ ಸೊ ನನಗೆ ಹಾಕ್ಕೊಳ್ಬೇಕಂತ ಅನ್ನಿಸ್ತು. ಸೊ ನನಗೆ ಇನ್ಸ್ಪೈರಿಂಗ್ ಅಂತ ಅಂತಿದ್ದೀನಲ್ಲ ನಾನೇ ಇದೇ ನೆಕ್ಸ್ಟ್ ನನಗೆ ಇನ್ಸ್ಪೈರಿಂಗ್ ಅನಿಸಲ್ಲ. ನಾನು ಅಳ್ತೀನಿ, ಹಾಗೆ ಮಾಡ್ತೀನಿ, ಬಟ್ ಅದೇನಿರುತ್ತಲ್ಲ ಒಳಗಡೆ ಇಷ್ಟು ಸತ ಹೇಳ್ತೀವಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಅನ್ನೋ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ನನಗೆ. ಎಷ್ಟೊಂದು ನೋಡ್ಕೊಳ್ತಿದ್ದೀನಿ. ಹೀಗಿತ್ತು ಕತೆ. ಆಮೇಲೆ ನಂದಷ್ಟೇ ಅಲ್ಲ, ಎಲ್ಲರೂ ಕೂಡ, ನೀವು ಕೂಡ ಎಷ್ಟು ಸತಿ ಅತ್ತಿದ್ದೀರಲ್ವಾ? ಹೌದು. ಎಷ್ಟು ಸತಿ ಬೇಜಾರು ಮಾಡ್ಕೊಂಡಿದ್ದೀರಲ್ಲ? ಹೌದು. ವಾಪಸ್ ಬಂದಿದ್ದೀರಾ ತಾನೇ? ಗುಡ್, ಯು ಆರ್ ಗ್ರೇಟ್, ಯು ಆರ್ ಸ್ಟ್ರಾಂಗ್ ಆ್ಯಂಡ್ ಯು ಆರ್ ಆಲ್ಸೋ ಇಂಪ್ರೂವಿಂಗ್. ನಿಮ್ಗೆ ಗೊತ್ತಿಲ್ಲದೇನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ. ನೀವು ಸ್ಟ್ರಾಂಗ್ ಆಗ್ತಿದ್ದೀರಾ, ನೀವೇ ಅಂದ್ಕೊಂಡ್ಬಿಡಿ. ನೀವು ಹೇಗಿದ್ರಿ ಹೀಗಾಗಿದ್ದೀರಾ. ನೀವು ಮುಂಚೆ ಥಿಂಕ್ ಮಾಡ್ತಿದ್ರಿ, ಹಾಗಿಲ್ಲ. ನೀವು ಗ್ರೋ ಆಗ್ತಿದ್ದೀರಾ ತಾನೇ? ಯು ಆರ್ ಇಂಪ್ರೂವ್. ಬೇಸಿಕಲಿ ಈ ವಿಡಿಯೋ ಏನು ಹೇಳ್ತಂದರೆ, ನಮ್ಮ ಅಕ್ಕಪಕ್ಕ ಎಷ್ಟೊಂದು ಒಳ್ಳೆತನ ಇದೆ ಅದನ್ನು ನೋಡಬೇಕು ಹೊರತು ಎಷ್ಟು ಬೇಜಾರು ನೆಗೆಟಿವಿಟಿನ ಹೇಗೆ ಬದ್ದು ಬಿಡಬೇಕು ಅಂತ ನಾನು ಹೇಳ್ತೀನಿ. ಸುಮ್ಮನೆ ನಮಗೆ ನಾವು ಅಫೆಕ್ಟ್ ಮಾಡ್ಕೋಬಾರ್ದು. ನಮ್ಮ ಕಂಟ್ರೋಲಲ್ಲಿ ಎಷ್ಟಿದೆ ಅಷ್ಟೇ ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಹೊರತು ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋ ವಿಷಯನ ಓವರ್ ಥಿಂಕ್ ಮಾಡಿ ನಮಗೆ ಏನು ಇಮ್ಯಾಜಿನ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಇಮ್ಯಾಜಿನೇಷನ್ ಇರುತ್ತೆ ನಮ್ಮದೆಲ್ಲ ಅಂತ ಓವರ್ ಥಿಂಕಿಂಗಲ್ಲಿ. ಸೊ ಅದೆಲ್ಲ ಯಾಕೆ ಸುಮ್ಮನೆ ಖುಷಿಯಿಂದ ಇರೋಣ. ಬಿಕಾಸ್ ಲೈಫ್ ಇಸ್ ಶಾರ್ಟ್. ಜಗಳ ಮಾಡೋದು ಅದೆಲ್ಲ ಬೇಡ ಅಲ್ವಾ, ಯಾಕೆ ಸುಮ್ಮನೆ ಅಂತ. ಈಗ ನಾ ಈಗ ಹೇಳ್ತಿದ್ದೀನಿ, ನೆಕ್ಸ್ಟ್ ಮಾಡಿ 4 ಜನ ಜಗಳ ಮಾಡ್ತೀನಿ ಗೈಸ್. ಜಸ್ಟ್ ಕಿಡಿಂಗ್. ಓಕೆ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಅಂದಂಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು, ಇನ್ನು ಈ ಥರ ಇನ್ಸ್ಪೈರಿಂಗ್ ವಿಡಿಯೋಸ್ ಬೇಕಂದರೆ ಹೇಳಿ, ನನಗೆ ಟ್ರೈ ಮಾಡ್ತೀನಿ. ಪ್ಲಸ್ ನಿಮ್ಮ ಐಡಿಯಾಸ್ ಕೂಡ ಕೊಡಬೇಕಾಯ್ತು, ನನಗೆ ಐಡಿಯಾಸ್ ಶಾರ್ಟೇಜ್ ಆಗುತ್ತೆ ಕೆಲವು ಸಲ. ಓಕೆ ಬಾಯ್. ಯು ಆಲ್ ಟಾಟಾ.